ನಾನಿವಾಗ ಒಂದು ಬೆಸ್ಟ್ ಈಗ ಅಂದರೆ ಒಂದು ಬೆಸ್ಟ್ ಬಜೆಟಲ್ಲಿ ಸೊ ಒಂದು ಬಿ ಟಿ ಅನ್ಬಾಕ್ಸ್ ಮಾಡ್ತಿದ್ದೇನೆ. ಆ್ಯಕ್ಚುಲಿ ಇದನ್ನು ನಾನು ಮುಂಚೆನೇ ಯೂಸ್ ಮಾಡಿದ್ದೆ. ಸೊ ಒಂದು ಯೂಸ್ ಮಾಡಿದ್ದೆ ಮೀನ್ಸ್ ಅಂದರೆ ಬೇರೆದನ್ನು ಯೂಸ್ ಮಾಡಿದ್ದೆ. ಸೇಮ್ ಅದೇ ಥರದ್ದು ಮತ್ತೆ ಇನ್ನೊಂದು ತರಿಸ್ಕೊಂಡೆ. ಏನಕ್ಕೆ ಅಂದರೆ ಕ್ವಾಲಿಟಿ ಚೆನ್ನಾಗಿತ್ತು. ಸೊ ಅದರ ಮೇಲೆ ಬೆಸ್ಟ್ ಬಜೆಟ್ ಬಿಲೋ 1000 ರುಪೀಸಲ್ಲಿ ಒಂದು ಒಳ್ಳೆ ಬಿ ಟಿ ಅಂದರೆ ನನಗಿದು ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನು ಮತ್ತೆ ಆರ್ಡ್ರ್ ಮಾಡಿದೆ. ಇವಾಗ ನೀವು ಎಲ್ರಿಗೂ ತೋರಿಸೋಕ್ಕೆ ಇವಾಗ ಅದನ್ನು ಅನ್ಬಾಕ್ಸ್ ಮಾಡ್ತಿದ್ದೇನೆ. ಅಪ್ ಟು 45 hours ಪೇ ಟೈಮ್ ಅಂತಿದೆ. ಸೊ ಲೋ ಲೇಟೆನ್ಸಿ 50 ms ಅಂತಿದೆ. ಸೊ ಕ್ವಾಡ್ ಕೋರ್ ಕ್ಯಾಮ್ರಾ ಅಂದರೆ ಡಬಲ್ ಆ ಕಡೆ ಈ ಕಡೆ ಲೈಕ್ ಎರಡು ಮೈಕ್ಸಲ್ಲಿ ಕೂಡ ಬಿ ಟಿ ನಾವು ಮಾತಾಡೋದನ್ನು ನೀಟಾಗಿ ಕೇಳಿಸುತ್ತೆ. ಬಡ್ಸ್ VS104 ಅಂತಿದೆ. ಡಿಸೈನ್ ವಿತ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅನ್ಸುತ್ತೆ. ಸೊ ಆ ಥರ ಇದೆ. ಆ್ಯಕ್ಚುಲಿ ಇದ್ರ ಮೇಲೆ MRP ಬಂದುಬಿಟ್ಟು 3499 ರೂಪಾಯಿ ಇದೆ. ಬಟ್ ಆದರೆ ಇದು ನಮಗೆ ಬಿಲೋ 1000 ರುಪೀಸ್ ಒಳಗಡೆ ಬರುತ್ತೆ ಆಫರ್ ಇರಬೇಕಾದ್ರೆ. ಸೊ ತುಂಬ ಚೆನ್ನಾಗಿದೆ. ಸೊ ಮೇ ಬಿ ನಾನು ಒಂದು ಒಳ್ಳೆ ಬಜೆಟಲ್ಲಿ ಒಂದು ಒಳ್ಳೆ ಬೇಕು ಅಂದರೆ ಸೊ ಇದನ್ನು ಸಜೆಸ್ಟ್ ಮಾಡ್ತೇನೆ. ಸೊ ವಿಡಿಯೋ ಕ್ವಾಲಿಟಿ ಏನದು ವಿಡಿಯೋ ಕ್ವಾಲಿಟಿ ಅಂತಂದರೆ ಆಡಿಯೋ ಕ್ವಾಲಿಟಿ ಆದರೆ ತುಂಬ ಚೆನ್ನಾಗಿದೆ. ಸೊ ನೀವು ಕೇಳ್ಬೋದು, ಸಾಂಗ್ಸ್ ಏನಾದರೂ ಕೇಳೋಕ್ಕಾದರೆ ತುಂಬ ಚೆನ್ನಾಗಿದೆ. ಮೈಕ್ ಕ್ವಾಲಿಟಿ ಅಂದರೆ ಸ್ವಲ್ಪ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಮಾಡ್ಕೊಳ್ಳುತ್ತಿದ್ದು. ಸೊ ಇದು ಹೆಸರು ಕೂಡ ನಾಯ್ಸ್ ಅಂತಲೇ ಇದೆ. ಸೊ ಲೈಟಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಸೊ 2 ಬಡ್ಸ್ ಬರುತ್ತೆ. ಆಮೇಲೆ 10 minutes ಚಾರ್ಜ್ ಮಾಡಿದ್ರೆ 45 minutesವರೆಗೂ ಮಾತಾಡ್ಬೋದು ಅಂತ ಇದರಲ್ಲಿ ಆಲ್ರೆಡಿ ಇದೆ. ಸೊ ನಾನು ಬೈ ಮಾಡಬೇಕಾದ್ರೆ ಅಮೆಝಾನಲ್ಲಿ ಕ್ಲಿಪ್ಪಲ್ಲಿ ನೋಡಿಬಿಟ್ಟು ಬೈ ಮಾಡಬೇಕಾದ್ರೆ ಸೊ ಅದರಲ್ಲಿ ಇತ್ತು. ಸೊ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಲ್ಲ, ನಾನು ಯೂಸ್ ಮಾಡಿ ಮೇ ಬಿ ನಾನು ಒಂದು ಸತಿ ಚಾರ್ಜ್ ಹಾಕಿದ್ರೆ ಮೇ ಬಿ ಮತ್ತೆ ಚಾರ್ಜ್ 1 ವೀಕ್ ಆಮೇಲೇ ಚಾರ್ಜ್ ಆಗ್ತಿದೆ. ಮೇ ಬಿ ನಾವು ಏನಕ್ಕೆ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿರಲಿಲ್ಲ, ಅವಾಗ ಯೂಸ್ ಮಾಡ್ತಿದ್ದೆ. ಸೊ ರೆಗ್ಯುಲರಾಗಿ ಯೂಸ್ ಮಾಡಿದ್ರೂ ಕೂಡ ತುಂಬ ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ. ಆಡಿಯೋ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಬೇಸು ತುಂಬ ಬರುತ್ತೆ. ಸೊ ಮುಖ್ಯವಾಗಿ ಇನ್ನೊಂದೇನು ಅಂದರೆ ಲೋ ಕ್ವಾಲಿಟಿ ಹೆಡ್ಫೋನ್ಸ್ ಏನಾದ್ರು ತೊಗೊಂಡಿದ್ದಾದರೆ ಅದೇನಾಗುತ್ತೆ ಅಂದರೆ ಸೊ ಅದು ನಾವು ತುಂಬ ಹೊತ್ತು ಯೂಸ್ ಮಾಡ್ತಾ ಸೊ ಕಿವಿ ನೋವು ಬರುತ್ತೆ. ಸೊ ಕಂಫರ್ಟ್ ಅಂತ ಫೀಲ್ ಆಗೋಲ್ಲ. ಸೊ ಇದರಲ್ಲಿ ಹಾಗೇನಿಲ್ಲ. ಸೊ ಇದು ತುಂಬ ಹೊತ್ತು ಹಾಕ್ಕೊಂಡ್ರು ಕೂಡ ನಮಗೇನು ಫೀಲ್ ಆಗೋಲ್ಲ, ಲೈಕ್ ನೋವು ಪೇಯ್ನ್ ಆ ಥರ ಏನು ಬರೋಲ್ಲ. ನಾನು ಆ್ಯಕ್ಚುಲಿ ಮುಂಚೆ ಇನ್ನೊಂದು ಮೇ ಬಿ ಇದ್ರ ಬೋಲ್ಟಲ್ಲಿ ಇನ್ನೊಂದಿತ್ತು. ಮೇ ಬಿ ಆವಾಗ ಮುಂಚೆ ಬರ್ತಿತ್ತು ವೈರ್ಡ್ ಇಯರ್ಫೋನ್ಸ್ ಬರ್ತಿದ್ದಲ್ವ, ವೈರ್ ಅಲ್ಲದೆ ವೈರ್ಲೆಸ್. ಸೊ ಅದನ್ನು ಯೂಸ್ ಮಾಡ್ತಿದ್ದೆ. ಸೊ ಅವಾಗ ನನಗೆ ಒಂಥರ ಪೇಯ್ನ್ ಅನ್ನಿಸ್ತಿತ್ತು ಅದನ್ನು. ಸೊ ನಾನು ಅದನ್ನು 1500 1200 ಆ ಥರ ಇತ್ತು ಕಾಸ್ಟ್ ಕೂಡ. ಸೊ ಅದನ್ನು ಯೂಸ್ ಮಾಡ್ತಿರ್ಬೇಕಾದ್ರೆ ಸೊ ನನಗೆ ತುಂಬ ಪೇಯ್ನ್ ಅನ್ನಿಸ್ತಾಯಿತ್ತು. ಸೊ ಇದು ನಮ್ಗೆ ಸೆಟ್ ಆಗೋಲ್ಲ, ಏನು ಮಾಡೋದು ಅಂತೇಳ್ಬಿಟ್ಟು ತುಂಬ ಒದ್ದಾಡ್ತಿದ್ದೆ. ಸೊ ಅದು ನಮಗೆ ಪೇಯ್ನ್ ಆಗ್ತಿತ್ತು, ಲೈಕ್ ಕಿವಿ ಪೇಯ್ನ್ ಆಗ್ತಿತ್ತು. ಸೊ ತುಂಬ ಹೊತ್ತು ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇದಾದರೆ ತುಂಬ ಹೊತ್ತು ನಾನು ನೈಟಲ್ಲಿ ಹಾಕ್ಕೊಂಡು ಸಾಂಗ್ಸ್ ಏನಾದ್ರು ಕೇಳಿಕೊಂಡು ನಿದ್ದೆ ಮಾಡ್ತೀನಿ, ಲೈಕ್ ಆಗಿ ಮಾತಾಡ್ತೀನಿ, ಏನಾದರೂ ಮ್ಯೂಸಿಕ್ ಎಂಜಾಯ್ ಮಾಡೋಕ್ಕಾದ್ರೆ ತುಂಬ ಚೆನ್ನಾಗಿದೆ. 13mm ಡ್ರೈವರ್ಸ್ ಬರುತ್ತೆ, ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಬಿ ಟಿ ತೆಗಿದ ತಕ್ಷಣ ಓಪನ್ ಆಗುತ್ತೆ. ಸೊ ಕನೆಕ್ಟ್ ಮಾಡಿಕೊಂಡು ಬಿ ಟಿಯಲ್ಲಿ ನಾವು ಫೋನಲ್ಲಿ ಬಿ ಟಿ ಆನ್ ಮಾಡಿದ್ರೆ ಸೊ ಅದು ಆಟೋಮೆಟಿಕ್ ನಾಯ್ಸ್ ಅಂತ 104 ಸಮಥಿಂಗ್ ಏನೋ ಬರುತ್ತೆ. ಸೊ ಅದನ್ನು ಕನೆಕ್ಟ್ ಮಾಡಿಕೊಂಡ್ರೆ ಸೊ ಅದನ್ನು ಡೈರೆಕ್ಟಾಗಿ ಫೀಲ್ ಮಾಡ್ಬೋದು. ಇದರಲ್ಲಿ ಆಲ್ರೆಡಿ 3 ಪಾಯಿಂಟ್ ಚಾರ್ಜ್ ಆಲ್ರೆಡಿ ಇದೆ. 4 ಇಂಡಿಕೇಟರ್ ಬರುತ್ತದೆ. ಸೊ ಆ್ಯಕ್ಚುಲಿ ಇದು ಒಂಥರ ಚೆನ್ನಾಗಿದೆ. 4 ಇಂಡಿಕೇಟರ್ ಮೀನ್ಸ್ ಲೈಕ್ 100% ಚಾರ್ಜ್ ಅಂದ್ಕೊಳ್ಳಿ. ಸೊ ಇವಾಗ 3 ಪಾಯಿಂಟ್ಸ್ ಇದೆ. ಸೊ 75% ಚಾರ್ಜ್ ಇದೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ಸೊ ಆ್ಯಕ್ಚುಲಿ ಇದರಲ್ಲಿ ಬಂದ್ಬಿಟ್ಟು ಈ ಫಾರ್ಮ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಪರ್ಟಿಕ್ಯುಲರ್ಗೆ ಇದನ್ನೇ ಏನಕ್ಕೆ ಮತ್ತೆ ಆರ್ಡರ್ ಮಾಡಿದೆ ಅಂದರೆ ಸೊ ನಂಗೆ ಆ ಕ್ವಾಲಿಟಿ ಇಷ್ಟ ಆಯಿತು. ಸೊ ಲೋ ಬಜೆಟಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗ್ತಾಯಿದೆ ಅಂದರೆ ಆಬ್ವಿಯಸ್ಲಿ ಆರ್ಡರ್ ಮಾಡ್ತೀವಲ್ಲ. ಸೊ ಹಾಗೆ. ಸೊ ಇದರಲ್ಲಿ ಮತ್ತೆ ಬಾಕ್ಸಲ್ಲಿ ಏನಿದೆ ಅಂದರೆ ಕಂಟೆಂಟ್ ಇದರಲ್ಲಿ ಏನಿದೆ ಅಂದರೆ ಚೆಕ್ ಮಾಡೋಣ. ಒಂದು ಚಿಕ್ಕ ಬಾಕ್ಸ್ ಏನೋ ಕೊಟ್ಟಿದ್ದಾರೆ. ಸೊ ಇದನ್ನು ಓಪನ್ ಹೆಂಗೆ ಮಾಡೋದು ಬರ್ತಾ ಇಲ್ಲಲ್ಲ. ಹಾಂ, ಸೊ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಾ? ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. C4 ಇದು ಚಾರ್ಜಿಂಗ್ ಕೇಬಲ್ ಬಂದ್ಬಿಟ್ಟು C4 ಯಾವುದಕ್ಕೂ ಒಂದು ನಿಮ್ಮ ಹತ್ರ ಆಲ್ರೆಡಿ ಡಿಫಾಲ್ಟಾಗಿ ಯಾವ್ದಾರು ಇದ್ದರೆ ಸೊ ಅದಕ್ಕೆ ಕನೆಕ್ಟ್ ಫೋನ್ ಅಡಾಪ್ಟರ್ ಇದ್ದರೆ ಸೊ ಅದನ್ನೇ ಕ್ಯಾರಿ ಅಪ್ ಮಾಡ್ಬೋದು. ಇದರಲ್ಲಿ ಮೈನ್ ಇಂಪಾರ್ಟೆಂಟ್ ಅಂದರೆ ಲಾಸ್ಟ್ ಟೈಮ್ ನಾನು ಬೈ ಮಾಡಿದಾಗ ಮಲ್ಟಿ ಕಲರ್ ಟಿಪ್ಸ್ ಕೊಟ್ಟಿದ್ದರು. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಮನೇಲಿ ಯಾರಾದರೂ ಅಕ್ಕನೋ ತಂಗಿನೋ ಯಾರಾದರೂ ಯೂಸ್ ಮಾಡ್ತಿದ್ರೆ ಸೊ ನಾವು ಬೇಸಿಕಲಿ ಏನು ಇಷ್ಟಪಡ್ತೀವಿ, ಲೈಕ್ ಅಂದರೆ
ಬ್ಲ್ಯಾಕ್ ಇದ್ದರೆ ಸೊ ಚೆಂದ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಇಷ್ಟಪಡ್ತೀವಿ. ಸೊ ಅದ್ರ ಜೊತೆಗೆ ಮತ್ತೆ ಮಲ್ಟಿ ಕ್ಲಿಪ್ಸಿಂಗ್ ಬರ್ತಿದೆ ಬಡ್ಸಲ್ಲಿ ಕೂಡ. ಸೊ ಅದು ತುಂಬ ಚೆನ್ನಾಗಿದೆ, ನನಗೆ ಒಂಥರ ಇಷ್ಟ ಆಯಿತು. ಇದೇನಿದು ಬರ್ತಾ ಇಲ್ಲ. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಏನಕ್ಕಂದರೆ ಇದು 1 2 3 4 ಫೇರ್ಸ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಮಾತ್ರ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಂಗೆ. ಏನಕ್ಕಂದರೆ ನಾನು ಅದು ಆಲ್ರೆಡಿ ಇದೆ, ಸೊ ಇದು ಇನ್ನೊಂದು ಎಕ್ಸ್ಟ್ರಾ ಆಗುತ್ತೆ. ಬಟ್ ಆದರೂ ಕೂಡ ನಿಂಗೆ ತೋರಿಸ್ತಿದೆ. ಮೇ ಬಿ ನಿಮ್ಗೆಲ್ಲರಿಗೂ ಅದರಲ್ಲಿ ಬಾಕ್ಸಲ್ಲಿ ಏನು ಬರುತ್ತೆ, ಏನು ಕಂಟೆಂಟ್ ಅಂತ ಗೊತ್ತಿಲ್ಲಲ್ಲ. ಸೊ ಒಂದು ಸ್ವಲ್ಪ ತೋರಿಸ್ಬಿಟ್ರೆ ಮೇ ಬಿ ಹೆಲ್ಪ್ ಆಗೋದು. ಈ ಥರ ನಾವು ತೊಗೋಬೇಕಾದ್ರೆ ಔಟ್ಸೈಡ್ ತೊಗೋಬೇಕಾದ್ರೆ ಒಂದು ಫೇರ್ ಬಂದುಬಿಟ್ಟು 10 ರೂಪೀಸ್ ಆ ಥರ ತೊಗೊತಾರೆ ಆ ಮೊಬೈಲ್ ಶಾಪ್ಸಲ್ಲಿ. ಸೊ ಇದರಲ್ಲಿ ಆಲ್ರೆಡಿ ಎರಡೆರಡು ಬಂದಿದೆ. ಸೊ ಇದರಲ್ಲಿ ನಿಮ್ಮ ಕಿವಿಗೆ ಯಾವ ಸೆಟ್ ಆಗುತ್ತೋ ಅದು ಡಿಫಾಲ್ಟಾಗಿ ಬಂದಿರೋದು ಸೈಡಿಗೆ ಬಿಟ್ಬಿಟ್ಟು, ಸೊ ನಾವು ಯಾವ್ದು ಸೆಟ್ ಆಗುತ್ತೋ ಅದು ಒಂದು ಚಿಕ್ಕದು ಒಂದು ದೊಡ್ಡದು ಈ ಥರ ಇದೆ. ಸೊ ಇದು 2 ಫೇರ್ ಬಂದಿದೆ. ಇದರಲ್ಲಿ ಆದರೆ 2 ಫೇರ್ ಇದೆ. ಆಮೇಲೆ ಇನ್ನೂ ಇದೆ. ಸೊ ಇನ್ನೂ ಪಾಕೆಟಲ್ಲಿ ಆಗೇ ತೆಗೆದರೆ ಮಲ್ಟಿ ಕಲರ್ಸ್ ಇದೆ. ಸೊ ಅದು ನಂಗೆ ತುಂಬ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಲೈಕ್ ನಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನಾವು ಅದನ್ನು ಹಾಕೋಬೋದು. ಸೊ ತುಂಬ ತುಂಬ ಚೆನ್ನಾಗಿದೆ. ಇದೊಂಥರ ಒಳ್ಳೆ ಆಪ್ಷನ್. ನನಗಾದರೆ ಮಲ್ಟಿ ಕಲರ್ಸ್ ಬಂದಿತ್ತು, ಅಂದರೆ ಮುಂಚೆ ಫಸ್ಟಲ್ಲಿ ತೊಗೊಂಡಾಗ ಮಲ್ಟಿ ಕಲರ್ಸ್ ಬಂದಿತ್ತು. ಬಟ್ ಇದರಲ್ಲಿ ಕೂಡ ಮಲ್ಟಿ ಕಲರ್ಸ್ ಇದೆ. ಬಟ್ ಆದರೆ 1 2 3 4 5 ಲೈಕ್ ನೋಡಿ, ಸ್ಕೈ ಬ್ಲೂ ಕಲರ್ ಇದೆ, ಸೊ ಪಿಂಕ್ ಕಲರ್ ಇದೆ, ಸೊ ಆಮೇಲೆ ಲೈಟ್ ಬ್ಲೂ ಕಲರ್ ಇದೆ. ಸೊ ಒಂಥರ ಚೆನ್ನಾಗಿದೆ. ಸೊ 1 ಫೇರ್ 2 ಫೇರ್ 3 ಫೇರ್ ಒಂದು ಆಲ್ರೆಡಿ ಬಡ್ಸ್ಗೆ ಆಲ್ರೆಡಿ ಒಂದು ಸೆಟ್ ಇದೆ. ಇಲ್ಲಿ ಆಲ್ರೆಡಿ ಒಂದು ಸೆಟ್ ಇದೆ. ಸೊ ಆಲ್ರೆಡಿ ಕಾಣ್ತಿದೆ ಅನಿಸುತ್ತೆ, ಅಂದರೆ ಬ್ಲಾಕ್ ಅದರಲ್ಲಿ ಇದೆ. ಇದು ಬಂದ್ಬಿಟ್ಟು ಮತ್ತೆ ಇನ್ನೊಂದು 1 2 ಸೆಟ್ಸ್ ಇದೆ. ಸೊ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾವು ಏನಕ್ಕಂದರೆ ಮೇ ಬಿ ಇದು ತುಂಬ ಕಳ್ಕೊಂಬಿಡ್ತೀವಿ ಬಡ್ಸ್. ಮತ್ತೆ ಹುಡ್ಕಾಡ್ಬೇಕಾದ್ರೆ ಮತ್ತೆ ಅಂಗಡಿ ಶಾಪಿಗೆ ಹೋಗ್ಬಿಟ್ಟು ಬೈ ಮಾಡಬೇಕಾದ್ರೆ ಒಂಥರ ಏನೋ ಲೈಕ್ ಮತ್ತೆ ಒಂದು 10 ರೂಪಾಯಿ 20 ರೂಪಾಯಿ ಎಷ್ಟೋ ಮತ್ತೆ ಎಕ್ಸ್ಪೆನ್ಸಸ್ ಮಾಡಬೇಕು. ಆ ಎಕ್ಸ್ಪೆನ್ಸಸ್ನೆಲ್ಲ ಐಡನ್ ಮಾಡ್ಬೋದು. ಸೊ ಬಾಕ್ಸಲ್ಲಿ ಕಂಟೆಂಟ್ ಬಂದ್ಬಿಟ್ಟು ಇಷ್ಟು ಬಂದಿದೆ. ಸೊ ಈ ಚಿಕ್ಕ ಬಾಕ್ಸಲ್ಲಿ ಇದು ಬಂದಿದೆ. ಸೊ ಸದ್ಯಕ್ಕಾದ್ರೆ ನಾನು ಡಿಫಾಲ್ಟಾಗೆ ನಾನು ಅದನ್ನೇ ಯೂಸ್ ಮಾಡ್ಕೊತೀನಿ. ಸೊ ಏನಕ್ಕಂದರೆ ನನಗೆ ಬ್ಲ್ಯಾಕ್ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡ್ತೀನಿ ಜಾಸ್ತಿ. ಸೊ ಅದರಲ್ಲಿ ಹಾಕ್ಬಿಟ್ಟು ಕಳೆದೋದ್ರೆ ಮೇ ಬಿ ಇದು ಸ್ವಲ್ಪ ಸೇಫಾಗಿ ಇಟ್ಕೊಳ್ಳಿ. ಮೇ ಬಿ ಬಾಕ್ಸಲ್ಲಿ ಹಿಂಗೆ ಇರುತ್ತಲ್ಲ, C4 ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಬೇಕಂದರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಫೋನ್ಗೆ ಆಲ್ರೆಡಿ ಇದ್ದರೆ ಫೋನಲ್ಲಿ ಕೂಡ ಫೋನ್ಗೆ ಆಲ್ರೆಡಿ C4 ಇದೆ, ಅದನ್ನೇ ಡೈರೆಕ್ಟಾಗಿ ಆದರೂ ಮಾಡ್ಕೊಬೋದು ಫಾಸ್ಟ್ ಚಾರ್ಜ್ ಸಮಥಿಂಗ್ ಆಗಿ. ಸೊ ಇದರಲ್ಲಿ ಕ್ವಿಕ್ ಗೈಡ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಫಾರ್ ಪರ್ಚೇಸ್ ಅಂತ ಒಂದು ಬಂದಿದೆ. ಸೊ ಆಮೇಲೆ ನಾಯ್ಸ್ ಅಂತದೆ ಒಂದು ಗೈಡ್ ಬಂದಿದೆ, ಸ್ಟಿಕ್ಕರಿಂಗ್ ಇದೆ ಆ್ಯಕ್ಚುಲಿ. ಸೊ ಇದು ಬಂದ್ಬಿಟ್ಟು ನಾಯ್ಸ್ ರಿಜಿಸ್ಟರ್ಡ್ ಯುವರ್ ವಾರಂಟಿ. ಆ್ಯಕ್ಚುಲಿ ವಾರಂಟಿ ಕೂಡ ಇದೆ ಇದಕ್ಕೆ. ಬಟ್ ಆದರೆ ವಾರಂಟಿ ರಿಕ್ವೈರ್ಡ್ನು ಬರೋ ಏನಕ್ಕಂದರೆ ಅದು ಆಲ್ರೆಡಿ ಚೆನ್ನಾಗಿ ಇರುತ್ತೆ. ಸೊ ಕಳ್ಕೊಂಡ್ರೆ ನಾವು ಕಳ್ಕೊಬೇಕು ಅಂತ ಅದೇನಾಗಲ್ಲ. ಮೇ ಬಿ ಅಮೆಝಾನಲ್ಲಿ ಇದನ್ನು ಮೇ ಬಿ ಇದು ಕ್ವಿಕ್ ಗೈಡು. ಸೊ ಇದರಲ್ಲಿ 1 ಪಾಸು, ಡಬಲ್ ಪಾಸು, ಪ್ರೀವಿಯಸ್ ಸಾಂಗ್ಸು, ನೆಕ್ಸ್ಟ್ ಸಾಂಗು, ವ್ಯಾಲ್ಯೂಮ್ ಅಪ್ಪು, ಆಮೇಲೆ ವ್ಯಾಲ್ಯೂಮ್ ಡೌನು, ಟಾಪ್ ಒನ್ಸ್ ಓಕೆ. ಅದ್ರಲ್ಲಿ ನಮ್ಮ ಟಾಪಲ್ಲಿ ಹೇಗೆ ಕಾಣಿಸುತ್ತೆ. ಸೊ ರೈಟ್ ಟು ಲೆಫ್ಟು ಹೇಗೆ ಕಾಣಿಸುತ್ತೆ. ಆನ್ಸರ್ ಕಾಲ್ ಬಂದ್ಬಿಟ್ಟು ಎಂಡ್ ಕಾಲ್ ಬಂದ್ಬಿಟ್ಟು ಹೇಗೆ ಮಾಡೋದು, ಡಬಲ್ ಟ್ಯಾಪ್ ಮಾಡದೆ ಬರುತ್ತಾ, ಸಿಂಗಲ್ ಟ್ಯಾಪ್ ಮಾಡದೆ ಬರುತ್ತಾ, ರಿಜೆಕ್ಟೆಡಾ, ಡಬಲ್ ಟಚ್ ಆ್ಯಂಡ್ ಓಲ್ಡ್ ಎಸ್ಟೆಂಟ್ ಏರ್ಬಡ್ಸ್ ಫಾರ್ ದಿ ಸೆಕೆಂಡ್ಸ್. ಸೊ ಇದು ಹೇಗೆ ಏನು ಅಂತ ಮೇ ಬಿ 1 ಟ್ಯಾಪ್ ಮಾಡೋದು ಎಷ್ಟಾಗುತ್ತೆ, ಡಬಲ್ ಟ್ಯಾಪ್ ಮಾಡೋದು ಎಷ್ಟಾಗುತ್ತೆ ಅಂದ್ಬಿಟ್ಟು ಇದರಲ್ಲಿ ಆಲ್ರೆಡಿ ನೀಟಾಗಿ ಇಟ್ಟಿದ್ದಾರೆ. ಒಂದು ಸತಿ ನೋಡಿಕೊಂಡ್ರೆ ನಿಮ್ಗೆ